ಬೀದರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸುರೇಶ್ ಅವರ ವಿರುದ್ಧ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಬ್ಕಾದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದ ಶ್ರೀಮತಿ ಸುನಂದಾ ಕೊಂಗೆ ಅವರು ಮಾಡಿರುವ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಕರ್ತವ್ಯದ ಮೇಲೆ ಹಾಜರಾಗುವಂತೆ ಅನುಮತಿ ನೀಡಲು ಕೋರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ್ ಉಪನಿರ್ದೇಶಕರಿಗೆ ಮನವಿ ಮೇಲೆ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ತಾನೊಬ್ಬ ಮಹಿಳೆ ಅನ್ನುವ ಕಾರಣಕ್ಕೂ ಅಥವಾ ಇನ್ಯಾವುದಕ್ಕೋ ಗೊತ್ತಿಲ್ಲ ಉಪನಿರ್ದೇಶಕರು ನ್ಯಾಯಾಲಯದ ಆದೇಶಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ. ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ಕೋರ್ಟಿನ ತೀರ್ಪಿನ ಮೇರೆಗೆ ನನ್ನನ್ನ ನೌಕರಿಗೆ ಹಾಜರಾಗುವಂತೆ ನಿಯುಕ್ತಿಗೊಳಿಸಿ ಆದೇಶ ಹೊರಡಿಸಿ ಎಂದು ಪತ್ರದ ಮೂಲಕ ಉಪನಿರ್ದೇಶಕರಿಗೆ ಸೂಚನೆ ನೀಡಿದ್ರು. ತಮ್ಮ ಮೇಲಾಧಿಕಾರಿಗಳ ನಿರ್ದೇಶನಕ್ಕೂ ಸೂಚನೆಗೂ ಕ್ಯಾರೆ ಎನ್ನದೆ ದೌರ್ಜನ್ಯ ಸತಾಯಿಸ್ತಾ ಇದ್ದಾರೆ ಎಂದು ಮುಖ್ಯ ಶಿಕ್ಷಕಿ ಸುನಂದಾ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಪ್ರಭಾರಿ ಶಿಕ್ಷಕಿ ಹೇಳುವಂತೆ ತಮ್ಮ ಹಕ್ಕಿಗಾಗಿ ನ್ಯಾಯಾಲಯವನ್ನ ಸಂಪರ್ಕಿಸಿದ ನಂತರ ನ್ಯಾಯಾಲಯವು ನನ್ನ ಪರ ಸ್ಪಷ್ಟ ಆದೇಶ ನೀಡಿದೆ. ಆದರೆ ಆ ಆದೇಶವನ್ನು ಪಾಲಿಸುವ ಬದಲು ಸಂಬಂಧಪಟ್ಟ ಉಪನಿರ್ದೇಶಕರು ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾ ಇದ್ದಾರೆ. ಕಾರ್ಯಾನುಷ್ಠಾನವನ್ನ ಉದ್ದೇಶಪೂರ್ವಕವಾಗಿಯೇ ಮಾಡ್ತಾ ಇಲ್ಲ. ನ್ಯಾಯಾಲಯದ ಆದೇಶ ಇದ್ದರೂ ಅಧಿಕಾರಿಗಳು ಗಮನ ಕೊಡದೆ ನಾನೇ ಮತ್ತೆ ಕಚೇರಿ ಸುತ್ತುವ ಪರಿಸ್ಥಿತಿ ಬಂದೊದಗಿದೆ. ಇದು ನನಗೆ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡವನ್ನುಂಟು ಮಾಡ್ತಾ ಇದೆ ಎಂದು ಶಿಕ್ಷಕಿ ಕಣ್ಣೀರಿಟ್ಟಿದ್ದಾರೆ. ಕೇಸ್ ವಿಡ್ರಾಲ್ ಮಾಡ್ಕೋರಿ, ಆಮೇಲೆ ನಿಮಗೆ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ನೀಡ್ತೇನೆ ಎಂದು ಉಪನಿರ್ದೇಶಕರು ಹೇಳ್ತಾ ಇದ್ದಾರೆ. ನಾನು ಕೈಕಾಲು ಮುಗಿತೀನಿ ಸರ್, ನನಗೆ ಕರ್ತವ್ಯಕ್ಕೆ ನಿಯುಕ್ತಿ ಮಾಡಿ. ಕಳೆದ 6-7 ತಿಂಗಳಿನಿಂದ ಅಮಾನತುಗೊಂಡು ಮನೆಯಲ್ಲಿ ಕೂತಿದ್ದೀನಿ, ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಬೇಡಿಕೊಂಡ್ರು ಸ್ಪಂದಿಸ್ತಾ ಇಲ್ಲ. ಇವತ್ತು ಇಲ್ಲ ಸಲ್ಲದ ಆರೋಪಗಳಿಗೆ ಅಮಾನತುಗೊಂಡು ಅದೆಲ್ಲವನ್ನ ಸರಿಪಡಿಸಿಕೊಂಡು ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರು, ನ್ಯಾಯಾಲಯದ ಮೊರೆ ಹೋದ್ರೂ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕಚೇರಿಗೆ ಬಂದರೂ ಸಿಗ್ತಾ ಇಲ್ಲ. ನಾನೇ ಕರೆ ಮಾಡಿ ಕಚೇರಿಗೆ ಬರ್ತೀನಿ ಅಂದ್ರು, ನೀವೆಲ್ಲಿದ್ರಿ ಆ ಕಡೆನೆ ಬರ್ತೀನಿ, ಔರಾದ ಕಡೆನೆ ದಾಬ್ಕಾ ಕಡೆನೆ ಬರ್ತೀನಿ, ವಾಪಸ್ ಹೋಗಿ ಅಂತ ಉಪನಿರ್ದೇಶಕರು ಬೇಜವಾಬ್ದಾರಿತನದಿಂದ ಹೇಳ್ತಾರೆ. ನಾನೊಬ್ಬ ಹೆಣ್ಣು ಮಗಳು ಕಚೇರಿಗೆ ಬಂದು ಸಮಸ್ಯೆ ಹೇಳ್ಕೊಳ್ತಾ ಇದ್ದೀನಿ. ಮೇಲಾಧಿಕಾರಿಗಳು ನನ್ನ ಸಮಸ್ಯೆಗಳಿಗೆ ಕಚೇರಿಯಲ್ಲಿಯೇ ಸ್ಪಂದಿಸಬೇಕು. ಆದರೆ ಅವರು ಈ ರೀತಿ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಶಾಲಾ ಮಕ್ಕಳ ಮುಂದೆಯೇ ನನ್ನನ್ನ ಸಿಆರ್ಪಿ ಹಾಗೂ ಈಗಿರುವ ಪ್ರಭಾರಿ ಮುಖ್ಯ ಶಿಕ್ಷಕ ಅವಮಾನಿಸ್ತಾರೆ. ಅಂತಹ ಮಾಡಿದ ತಪ್ಪನ್ನು ನಾನೇನ್ ಮಾಡಿದ್ದೀನಿ, ನನ್ನ ಮೇಲೆ ಪೊಲೀಸ್ ಕೇಸ್ ಹಾಕ್ತೀನಿ ಅಂತ ಬೆದರಿಸ್ತಾರೆ. ಮಾನಸಿಕ ಹಿಂಸೆ ಆಗ್ತಾ ಇದೆ. ಊರಲ್ಲಿ ಅನ್ನಬಾರದನ ಜನರು ಆಡ್ತಾ ಇದ್ದಾರೆ ಎಂದು ಕೂಗರೆದರು. ಈಗ ನೌಕರಿಗಾಗಿ ಕರ್ತವ್ಯ ನಿಯುಕ್ತಿಗಾಗಿ ಗಡಿ ಗ್ರಾಮದಿಂದ ದಾಬ್ಕಾದಿಂದ ಬೀದರ್ಗೆ ಬಂದು ಕಚೇರಿಯಲ್ಲಿ ದಾಡುವ ಪರಿಸ್ಥಿತಿ ಬಂದರೂ ನ್ಯಾಯ ಸಿಗ್ತಾ ಇಲ್ಲ. ಕಚೇರಿಯಲ್ಲಿರುವವರ ಮೂಲಕ 2 ಲಕ್ಷ 3 ಲಕ್ಷದ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. ನೀವು ಕೋರ್ಟ್ಗೆ ಹೋದ್ರು, ಪ್ರಧಾನಮಂತ್ರಿ ಹತ್ರ ಹೋದ್ರು, ಸಿಒ ಹತ್ರ ಹೋದ್ರು ನಿಮ್ಮ ಕೆಲಸ ಆಗಲ್ಲ, ನಾನೇ ನಿಮ್ಮ ಕೆಲಸ ಮಾಡಿಕೊಡ್ಬೇಕಾಗ್ತದೆ ಎಂದು ಉಪನಿರ್ದೇಶಕರು ಹೇಳ್ತಾ ಇದ್ದಾರೆ ಎಂದು ದೂರಿದ್ರು. ನನಗೆ ಮಾನಸಿಕ ಹಿಂಸೆ ಆಗ್ತಾ ಇದೆ, ಬಹಳಷ್ಟು ಹರಾಸ್ಮೆಂಟ್ ಆಗಿದೆ, ಆರೋಗ್ಯ ಸಮಸ್ಯೆ ಬಹಳಷ್ಟಿದೆ. ನ್ಯಾಯಾಲಯದ ಮೊರೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಬೇಕು? ನನಗೆ ಸಾಯೋದೊಂದೇ ಬಾಕಿ ಆಗಿದೆ. ನನಗೇನೇ ಸಮಸ್ಯೆ ಆದ್ರೂ ಹಾನಿ ಆದ್ರೂ ಅದಕ್ಕೆ ಬೀದರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರೇ ನೇರ ಹೊಣೆಯಾಗ್ತಾರೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು. ಹಾಗಾಗಿ ನನಗೆ ಅದೇ ಶಾಲೆಗೆ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಬ್ಕಾದಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ನನಗೆ ನಿಯುಕ್ತಿ ಮಾಡಬೇಕು ಎಂದು ಸುನಂದಾ ಅವರು ಈ ಮೂಲಕ ಮಾತನಾಡಿ ಮನವಿ ಮಾಡಿದರು. ನನ್ನ ಹೆಸರು ಸುನಂದಾ ಕೆ ಕೊಂಗೆ, ಪ್ರಭಾರಿ ಮುಖ್ಯ ಶಿಕ್ಷಕಿ, ಗೌರ್ಮೆಂಟ್ MPS ದಾಬ್ಕಾ, ತಾಲೂಕಾ ಕಮಲನಗರ, ಜಿಲ್ಲಾ ಬೀದರ್ ಸರ್. 15/19/2025ರಲ್ಲಿ ದಿನ ನ್ಯಾಯಾಧೀಶರು ಬಂದಿದ್ದರು. ಯಾದವಾಡ ಸರ್ ಅಂತ ಅವರ ತಾಲೂಕಿನವರು ನ್ಯಾಯಾಧೀಶರು ಬಂದಿದ್ದರು ಸರ್. ಅವ್ರು ಬಂದು ಶಾಲೆಗೆ ಭೇಟಿ ನೀಡಿದಾಗ ಆ ಶಾಲೆಯಲ್ಲಿ ಏನು ಅವರಿಗೆ ಕೊರತೆಗಳನ್ನು ಕಂಡು ಬಂದಿದ್ದು ಅವರು ಎಲ್ಲ ನನಗೆ ಕೇಳಿದರು. ಮಕ್ಕಳಿಗೆ ನೀರಿಲ್ಲ, ಪ್ಲೇಟ್ ಇಲ್ಲ ಊಟ ಮಾಡಲಿಕ್ಕೆ, ಮತ್ತು ಶೌಚಾಲಯ ಸರಿಯಾಗಿಲ್ಲ. 200 ಮಕ್ಕಳಿಗೆ ಅರ್ಧ ಕಿಲೋ ಟೊಮೆಟೊ ಹಾಕ್ತೀರಾ ಏನ್ರಿ ಮೇಡಮ್ ಅವ್ರಿ ಅಂದರೆ, ಸರಿ ಹಾಗೇನಿಲ್ಲ, ನಾವು ಎಲ್ಲ ಫುಲ್ಲೇ ಹಾಕ್ತೀವಿ, ಮಕ್ಕಳು ನೋಡಿನೇ ತರಕಾರಿ ತರ್ತೀವಿ, ಊರಿಂದೇ ತರ್ತೀವಿ, ಆದರೂ ಹಾಗೆ ಕಡಿಮೆ ತರಲ್ಲ. ಅದು ಹೆಣ್ಮಕ್ಳಿಗೆ ಕೊಟ್ಟು ನಾವು ಎಕ್ಸಾಮ್ ಹಾಲ್ಗೆ ಹೋಗಿದ್ದೀವಿ. ಎಕ್ಸಾಮ್ ಇತ್ತು, ಅವತ್ತು ದಿನ ಪೇಪರ್ ಇತ್ತು. ಹೆಣ್ಮಕ್ಳು ಏನು ತರಕಾರಿ ಕೊಯ್ಯುವಾಗ ಪೇಪರ್ ರಿಪೋರ್ಟರ್ ಹೋಗಿ ಅಷ್ಟೇ ತಂದಿದ್ರಂತ ಅಷ್ಟೇ ಫೋಟೋ ತಗೊಂಡು ಇದು ಮಾಡಿದ್ದಾರೆ ಸರ್. ಮತ್ತು ಅವ್ರು ಹೋಗುವಾಗ ಅಂದರು, ಮೇಡಮ್ ನನಗೆ ಕರೆದು ಅಂದರು, ಮೇಡಮ್ರೆ ಇದೆಲ್ಲ ಪ್ಲೇಟ್ ಇರಬೇಕು,
ಶೌಚಾಲಯ ಸರಿಯಾಗಿ ಇರಬೇಕು, ವಾಟರ್ ಫಿಲ್ಟರ್ ಚಾಲು ಇರಬೇಕು. ಇದೆಲ್ಲ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು. ಮಕ್ಕಳೆಲ್ಲ ಅಸ್ತವ್ಯಸ್ತ ಕೂಡ್ತವೆ, ಅವರಿಗೆ ಸ್ವಲ್ಪ ಶಿಸ್ತು ಹಚ್ಚಿರಿ ಅಂದರೆ ಓಕೆ ಸರ್ ಹಾಗೆ ಮಾಡ್ತೀನಿ ಅಂದರೆ ಅವ್ರು ಒಂದು ವಾರ ಟೈಮ್ ಕೊಟ್ಟಿದ್ರು ನನಗೆ ಸರ್. ಒಂದು ವಾರದೊಳಗೆ ಮಕ್ಕಳ ಸಮಸ್ಯೆ ಎಲ್ಲ ಬಗೆಹರಿಸಿ ಆಮೇಲೆ ನಾನು ಬರ್ತೀನಿ. ಅವಾಗ ಏನಾದರೂ ಕಡಿಮೆ ಕಾಣಿಸ್ತು ಅಂದರೆ ನಿಮಗೆ ಇದು ಮಾಡ್ತೀವಿ ಅಂತ ಹೋದರು, ಅವರು ಹೇಳಿ ಹೋದರು. ಹೌದು ಸರ್ ಅಂದೆ. ನಾನು ಎಲ್ಲ ಸ್ವಂತ ಖರ್ಚಿದ್ದೀನಿ ಸರ್. SDMC ಆಗಿ 1 ವರ್ಷ ಆಗಿತ್ತು. 1 ವರ್ಷದಿಂದ ಒಂದು ರೂಪಾಯಿದೂ ನಾವು ಇದು ಮಾಡಿಲ್ಲ, ಹಣಕಾಸಿನ ವ್ಯವಹಾರ ಆಗಿಲ್ಲ. ಮತ್ತು SDMCಗೆ ಹೇಳಿದರೆ ಸರ್ ನಾವು ಶೌಚಾಲಯ ಇದು ಮಾಡೋಣ, ದುಡ್ಡು ನೀವು ಸೈನ್ ಮಾಡಿರಿ, ಜಾಯಿಂಟ್ ಅಕೌಂಟ್ ಅಲ್ವೇ, ಜಾಯಿಂಟ್ ಅಕೌಂಟ್ ಇದ್ದಿದ್ದಕ್ಕೆ ಅವರಿಗೆ ಕೇಳಬೇಕಾಗ್ತದೆ ಪದೇ ಅವ್ರು ನನಗೆ ಅರ್ಧ ದುಡ್ಡು ಕೊಡು, ಇಲ್ಲಾಂದರೆ ನಾನು ಸೈನ್ ಮಾಡಲ್ಲ ಇದು ಹೇಳಿದ್ದಕ್ಕೆ ನಿಮ್ಮ ಶಾಲೆ ನಿಮ್ಮ ಊರು ಸರ್ ಹೀಗೆಲ್ಲ ಮಾಡಿದರೆ ಹಾಗೆ ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಕಲಿತಾರೆ, ಹಾಗೆ ದುಡ್ಡು ಕೇಳಿದರೆ ಹಾಗೆ ನಾನು ನಿಮಗೆ ದುಡ್ಡು ಕೊಟ್ಟು ನಾನು ಯಾವುದಕ್ಕೆ ರಿಸಿಪ್ಟ್ ಎಲ್ಲ ಸುಳ್ಳು ರಿಸಿಪ್ಟ್ ಎಲ್ಲಿ ಹಚ್ಚಲಿ, ನಾನು ನಿಮ್ಮದು ಮಕ್ಕಳು ನಮ್ಮ ಶಾಲೆ ಅಲ್ವಾ, ನಮ್ಮ ಊರಲ್ವಾ ಅಂದರೆ ಇಲ್ಲ ನಾನು ಸೈನ್ ಮಾಡಲ್ಲ ಅಂದಿದ್ದಕ್ಕೆ ನಾನು ಹಾಗೆ ಇಟ್ಟಿದ್ದೆ ಸರ್. BOಗೆ ಹೇಳಿದೆ ಮೌಖಿಕವಾಗಿ, CRPಗೆ ಹೇಳಿದೆ, BRCಗೆ ಎಲ್ರಿಗೂ ECOಗೆ ಎಲ್ರಿಗೂ ಹೇಳಿದೆ ಸರ್ ಇವರು ಸೈನ್ ಮಾಡ್ತಾಯಿಲ್ಲ ಮತ್ತು ದುಡ್ಡು ಖರ್ಚು ಮಾಡಬೇಕಾದ್ರೆ ಖರ್ಚು ಹೆಂಗೆ ಮಾಡಬೇಕು, ಶಾಲೆ ಖರ್ಚು ಯಾರಾದರೂ ಬಂದರೆ ನನಗೆ ತೊಂದರೆ ಮಾಡ್ತಾವೆ ಇವರು ಅಂದಿದ್ದಕ್ಕೆ ಇಲ್ಲ ಮೇಡಮ್ ಸುಮ್ಮನೆ ಅವರು ಹಾಗೆ ಇರ್ತಾರೆ ರೀ, ಅವ್ರು ಹಾಗೆ ಮಾಡ್ತಾರೆ ರೀ, ಹೀಗೆ ಮಾಡ್ತಾರೆ ಅಂತ ನನಗೆ ಯಾರೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅಷ್ಟರೊಳಗೆ ನ್ಯಾಯಾಧೀಶರು ನನಗೆ ಬಂದು ಇದು ಇಲ್ಲ ಅದು ಇಲ್ಲ ಅಂತ ಎಲ್ಲ ಕೊರತೆ ಇದ್ದಿದ್ದೆಲ್ಲ ಕೊರತೆ DDPಗೆ ಭೇಟಿಯಾಗಿ ಕಳಿಸಿದ್ರು. DDPಗೆ ಕಳಿಸಿದ್ರು ಶಾಲೆಗೆ. DDP 19 ತಾರೀಕಿಗೆ ಬಂದರು. ಇವರು 1 ವಾರದೊಳಗೆ ಅಂದರೆ ನಾನು ಪಟ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಗಂಡಗೆ ಕರ್ಕೊಂಡು ಸರ್ ಸ್ವಲ್ಪ ನಮಗೆ ದುಡ್ಡು ಬೇಕು, ಇದು ನ್ಯಾಯಾಧೀಶರು ಹೇಳಿದ್ದಾರೆ, ಆಮೇಲೆ ಏನಾಗಲ್ಲ ಅಂದು ನಾನು ಸ್ವಂತ ದುಡ್ಡಿಂದ ಎಲ್ಲ ಪ್ಲೇಟ್ ತಂದೆ, ಬೋರ್ವೆಲ್ ರಿಪೇರ್ ಮಾಡಿಕೊಂಡೆ, ಅದು ನೀರಿನ ವ್ಯವಸ್ಥೆ ಮಾಡಿದೆ, ಪ್ಲೇಟ್ ತಂದೆ, ಅದು ಎಲ್ಲ ತಂದೆ, ಅದೆಲ್ಲ ಎಲ್ಲ ಸುಧಾರಣೆ ಮಾಡಿದೆ ಸರ್. ಎಲ್ಲ ಇದೆಲ್ಲ ಪ್ಲೇಟ್ ತಂದಿದ್ದು ಮತ್ತು ಇದು ನೀರಿನ ಇದು ರಿಪೇರ್ ಮಾಡಿದ್ದು ವಾಟರ್ ಫಿಲ್ಟರು, ಇದು ಅದೇ ವಾಟರ್ ಫಿಲ್ಟರು, ಇದು ಸಣ್ಣ ಇದು ಅರ್ಗಲ್ ಹಾಕಿ ಎಲ್ಲ ಗಲೀಜಿತ್ತು ಏರಿಯಾ, ಅದರಲ್ಲಿ ಅರ್ಗಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಮತ್ತು ಅದು DDPI ಮತ್ತು ಇವರು BO ಮತ್ತು ಬಿಸಿ ಊಟ ಅಧಿಕಾರಿ ಬಂದಿದ್ದರು. ಬಿಸಿ ಊಟ ಅಧಿಕಾರಿ ಮತ್ತು ಇವರು ಮುಲಾಖತ್ ತಗೊಳ್ತಾ ಇದ್ದಾರೆ. ಪೇರೆಂಟ್ಸು SDMC ಹೆಣ್ಮಕ್ಳು ಊರಿನ ಹಿರಿಯರು ಎಲ್ರಿಗೂ ಕರೆದು ಸಂದರ್ಶನ ಮಾಡಿದ್ರು. ಅವರೆಲ್ಲ ಓಕೆ ಸರ್, ಹಮಾರೆ ಬಚ್ಚೆ को कुछ नहीं है, अच्छा ये करते सब अच्छा है सर ಅದು ಅಂದರು ಎಲ್ಲರೂ. ಮತ್ತು ಇಲ್ಲಿ ವಿಡಿಯೋ ಕ್ಲಾಸಿಗೆ ಹೋಗಿ ಕಲಿಸ್ತಾರೆ, ಪಾಠ ಮಾಡಿಸ್ತಾರೆ ಅಂದರೆ ಹಾಂ ಸರ್ ಮಾಡಿಸ್ತಾರೆ, ಅಂಡಿ ಕೊಡ್ತಾರೆ ಏನಂದರೆ ಹಾಂ ಸರ್ ಕೊಡ್ತಾರೆ. ಮತ್ತು ಯಾಕೆ ಶ್ರಾವಣ ಮಾಸದಲ್ಲಿ ಯಾರ್ಯಾರು ತಿಂದರೆ ಅಂದರೆ ಸರ್ ಶ್ರಾವಣ ಮಾಸದಲ್ಲಿ ನಾವು ನಮ್ಮ ಮಮ್ಮಿ ಪಪ್ಪ ಬೈತಾಯಿದ್ರು, ನಾವು ಬಾಳೆಹಣ್ಣು ತಿಂದೀವಿ, ತತ್ತಿ ತಿಂದಿಲ್ಲ, ಕೆಲವರು ತಿಂದಿದ್ದಾರೆ ಅಂದು ಅವರು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇದೆಲ್ಲ ಹಚ್ಚಿ ಸರ್ ಮೇಡಮ್ರೆ ನಾನು ಎಲ್ರಿಗೂ ಕಳಿಸಿದ್ದೆ, ಕಾಪಿ ಉತ್ತರ ಕೊಟ್ಟಿದ್ದೆ. ಆದಮೇಲೆ ಮತ್ತು ಸರ್ ನನಗೆ ಇದು ಎಲ್ಲ ಓಕೆ ಮಾಡಿದ್ದೆ ಅಲ್ಲ ಸರ್ ಅಂದರೆ ಅವರಂದ್ರೆ ಏನು ಯಾಕೆ ಮಾಡಲ್ಲ, ಓಕೆ ಮಾಡಿದ್ರು ನಿಮ್ಮದು ಎಲ್ಲ ಸಸ್ಪೆನ್ಸ್ ಆರ್ಡರ್ ತಯಾರಾಗಿದೆ, ನೀವು ಏನು ಮಾಡಿದ್ರು ಏನು ಫಾಯ್ದೆ ಇಲ್ಲ ಅಂದರು. ಮತ್ತು ಮುಂದೆ ಅವರು DDP ಅವರು ಇದಕ್ಕೆ ಬಂದರು, ಈ 19/9/25 ಶಾಲೆಗೆ ಸಂದರ್ಶನ ನೀಡಿದರು. ಮತ್ತು ನಾನು ಎಲ್ಲ ಓಕೆ ಮಾಡಿದ್ದೆ ಸರ್ ಅಂದರೆ ಅವರು ನೋಡಿಲ್ಲ. ಮಾರನೇ ದಿನ ಡೈರೆಕ್ಟ್ ಸಸ್ಪೆಂಡ್ ಆರ್ಡರ್ ಮತ್ತು ನೋಟಿಸ್ ಆರ್ಡರ್ 20ಕ್ಕೆ ಸಸ್ಪೆಂಡ್ ಮಾಡಿ ನನಗೆ ಮುಟ್ಟಲಿಕ್ಕೆ 24 ತಾರೀಕಿಗೆ 2/1 ಮುಟ್ಟಿದ್ದಾವೆ. ಇದು ಇದರದ್ದು ಲೆಟ್ರ್ ಸಸ್ಪೆನ್ಷನ್ ಆರ್ಡರ್ ಮತ್ತು ಇದರದ್ದು 1 ನನ್ನ ಕೈಯಲ್ಲಿ ಬಂದ ಇಲ್ಲಿ ನೋಡಿ. ಹಾಂ ಸರ್. ಮತ್ತು ಇದು ಬಂದಿದ್ದಕ್ಕೆ ನಾನು ಮತ್ತು ಸಸ್ಪೆಂಡ್ ಆರ್ಡರ್ ಬಂದರೆ ಲಾಸ್ಟಿಗೆ ಇವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂಥೇಳಿ ನಾನು ಕೋರ್ಟಿಗೆ ಹೋದೆ ಮೇಡಮ್. ಕೋರ್ಟಿಗೆ ಹೋದ ನಂತರ ಅವರು ನನಗೆ ಸ್ಟೇ ಕೊಟ್ಟರು. ನಾನು ಹೋಗಿದ್ದೆ, ಸ್ಟೇ ಕೊಟ್ಟರು ನೋಡಿ 27/10/25 ಕೋರ್ಟ್ ಸ್ಟೇ ಕೊಡ್ತು. ಸ್ಟೇ ಕೊಡೋಣ 28ಕ್ಕೆ ಇವರಿಗೆ ಅರ್ಜಿ ಕೊಟ್ಟೆ. ಸರ್ ಸ್ಟೇ ಆರ್ಡರ್ ಬಂದವೆ, ನನಗೆ ಜಾಯಿನ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ ಅಡ್ವೊಕೇಟು. ನ್ಯಾಯಾಲಯಕ್ಕೆ ಹೋಗಿದ್ದೆ, ನಾನು ನ್ಯಾಯಾಲಯ ಮೊರೆ ಹೋಗಿದ್ದೆ. ಅವರು ಸ್ಟೇ ಕೊಟ್ಟಿದ್ದಾರೆ. 29ಕ್ಕೆ 9ಕ್ಕೆ ಶಾಲೆಗೆ ಹೋಗಿದ್ದೆ. 29/10/25 ಶಾಲೆಗೆ ಹೋದೆ. ಮತ್ತು 5-6 ದಿನ ಶಾಲೆ ಮಾಡಿದೆ ಮೇಡಮ್. 6 ತಾರೀಕಿಗೆ ನೋಡಿ BO ಬಂದರು.
ಬಿ ಒ ಬಂದು ನಿಮಗೆ DDP ಅವರು ಇಲ್ಲಿ ಶಾಲೆ ಬರಬೇಡಿ, ಇದು ಮಾಡಬೇಡಿ, ಶಾಲೆ ಮಾಡಬೇಡಿ, ಇಲ್ಲಾಂದರೆ ನಿಮ್ಮ ಮೇಲೆ FIR ಮಾಡ್ತೀನಿ, ನಿಮಗೆ ಪೊಲೀಸ್ರಿಗೆ ತರಿಸ್ತೀನಿ, ಪೊಲೀಸರು ಕರ್ಕೊಂಡು ಹೋದಿಲ್ಲ ಗಾಡಿಯಲ್ಲಿ ಹಾಕಿ ಹೋದರೆ ನಿಮಗೆ ಗೊತ್ತಾಗ್ತವೆ, ನೀವು ಶಾಲೆಗೆ ಯಾಕೆ ಬಂದ್ರಿ ಅಂತ ಅವ್ರು ಬಂದರು. ಬೆದರಿಕೆ ಹಾಕಿದರು. ಸರ್ ನಾನು ಈಗ ಸ್ಟೇ ತಂದಿದ್ದನಲ್ಲ ಅಂದರೆ ಸ್ಟೇ ತಂದರೆ ಅನುಮತಿಯಲ್ಲಿದೆ, ಅನುಮತಿ ಸರ್ 3-4 ದಿನ ಅಲ್ಲೇ ಆಫೀಸಲ್ಲಿ ಕುಂತೆ ಅವ್ರು ನನಗೆ ಯಾವುದು ರೆಸ್ಪಾನ್ಸ್ ಕೊಟ್ಟಿಲ್ಲ. ಮತ್ತು ನಾನು ಶಾಲೆನೇ ಮಾಡ್ತಾಯಿದ್ದೆ, ನನಗೆ ಇದು ಆಗಿ ಹೈ BP ಲೋ BP ಆಗಿ ನಮ್ಮ ದವಾಖಾನೆಯಲ್ಲಿ ಅಡ್ಮಿಟ್ ಇದೆ, ಹಾಗೆ ಸಲೈನ್ ಹಚ್ಚಿನೇ ಬಂದಿದೆ ಮೇಡಮ್. ಇಲ್ಲಿ ನಾನು ಮಳೆ ಅಂದರೆ ಮಳೆ ಒಂದು ಏನು ಧನುರ್ವಾತ ಅಂತಾರಲ್ಲ ಅದು ಆಗ್ತಾಯಿದ್ದು. ನಾನು ಜಾಸ್ತಿ ಟೈಮ್ ಕುಂತಿಲ್ಲ, ಆಯ್ತು ನಾ ಕುಂತು ಅವ್ರು ಸಿಕ್ಕೇ ಇಲ್ಲ. ಹಾಗೆ ಶಾಲೆಗೆ ಹೋಗಿ ಇದು ಮಾಡಿದರೆ ಅವರು ಬರಬೇಡಿ ಅಂತ ಪೊಲೀಸ್ ಕೇಸ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದರು. ಆಮೇಲೆ ಮತ್ತು ಕೋರ್ಟಿಗೆ ಹೋದೆ. ಕೋರ್ಟಿಗೆ ಹೋದರೆ ಅವ್ರು ಸ್ಟೇಗೇನು ಇವರು ಬೆಲೆ ಕೊಡ್ತಾ ಇಲ್ಲ ಅಂದರೆ ಕಂಟೆಂಪ್ಟ್ ಆಫ್ ನೋಟಿಸ್ ಹಾಕಿದರು. ಕಂಟೆಂಪ್ಟ್ ಆಫ್ ನೋಟಿಸ್ ಹಾಕಿದ್ರೂ ಅವರು ಆರ್ಡ್ರ್ ಕೊಟ್ಟಿಲ್ಲ. ಮತ್ತು ಲಾಸ್ಟಿಗೆ ಕಂಟೆಂಪ್ಟ್ ಆದಮೇಲೆ CS ಸರ್ ಇವರು ಜಿಲ್ಲಾ ಪಂಚಾಯತ್ದವರು ಅವರು ಒಂದು ಇವರಿಗೆ ಇದು ಕೊಟ್ಟಿದ್ದರು ಲೆಟ್ರ್ ನೋಡಿ, ಸರಿ ಅವರಿಗೆ ಪರಿಶೀಲನೆ ಮಾಡಿ ಆರ್ಡ್ರ್ ಕೊಡಿ ಅವರನ್ನು ಅಂತ. ಅದು ತಂದ್ರೂ ಇವರು ಆರ್ಡ್ರ್ ಕೊಟ್ಟಿಲ್ಲ. ಲಾಸ್ಟಿಗೆ 25/3/26ಕ್ಕೆ ಇದು ಬಂತು ನನ್ನ ಪರವಾಗಿ ಜಜ್ಮೆಂಟ್. ಆ ಜಜ್ಮೆಂಟ್ ಕಾಪಿ ತಂದು ಅದೇ ದಿನ ಬಂದು ಜಾಯ್ನ್ ಆಗಲಿಕ್ಕೆ ಬಂದರೆ ಇವರು ಸಿಕ್ಕಿಲ್ಲ. 27ಕ್ಕೆ 6ಕ್ಕೇನು ಬಂದ್ವಿ, ಅವ್ರು ಸಿಕ್ಕಿಲ್ಲ. 27ಕ್ಕೆ ಬಂದ್ರೂ ಅವ್ರು ಫೋನ್ ಮೂಲಕ ಹೇಳಿದರು, ನೀವು ಬರಬೇಡ್ರಿ ಆಫೀಸ್ಗೆ, ನಾನೇ ಬರ್ತೀನಿ. ಆ ಕಡೆ ಅವ್ರು ಅದಕ್ಕೆ ನಾನೇ ಬರ್ತೀನಿ, ನೀವು ಆಫೀಸ್ಗೆ ಬರೋದೇ ಬೇಡ. ಮತ್ತು ಅವ್ರು ಸಿಗ್ತಾನೇ ಇಲ್ಲ. ನಾನು ಏನು ಮಾಡಲಿ, ಎಲ್ಲಿ ಹೋಗಲಿ? ಈಗ ನಾನು ಒಂದು ಹೆಣ್ಮಗಳು ಅಷ್ಟು ಲಾಸ್ಟ್ ಬಾರ್ಡ್ರ್ ಏರಿಯಾ, ಅಲ್ಲಿಂದ ಬರಬೇಕಾದ್ರೆ ಇವ್ರು ಸಿಗ್ತಾಯಿಲ್ಲ. ಮತ್ತು ನಾನು 7ನೇ ತಿಂಗಳಿದ್ದು ರನ್ನಿಂಗು, ನಾನು ನೌಕರಿ ಮಾಡಬೇಕಾ ಇದು ಮಾಡಬೇಕು ಅಂತ ನನ್ನ ಪರವಾಗಿ ಕೋರ್ಟ್ ಜಜ್ಮೆಂಟ್ ಕೊಟ್ರೂ ಇವರು ಆರ್ಡ್ರ್ ಕೊಡಲಿಕ್ಕೆ ತಯಾರಿಲ್ಲ ಅಂದ್ರೂ ನೌಕರಿ ಹಂಗೆ ಮಾಡಬೇಕು, ಎಲ್ಲಿ ಹೋಗಬೇಕು, ನಮಗೆ ನ್ಯಾಯ ಎಲ್ಲಿ ಸಿಗಬೇಕು? 24 ಸೆಪ್ಟೆಂಬರ್ 24ಕ್ಕೆ ಸಸ್ಪೆಂಡ್ ಆದರು. ಇಲ್ಲಿವರೆಗೂ 6 ತಿಂಗಳು ಮುಗೀತು ಮೇಡಮ್. ಇದು 7ನೇ ತಿಂಗಳು. ಇಲ್ಲ ಈಗ ನನಗೆ ಮೇಡಮ್ ಅದೇ ಶಾಲೆಗೆ ನನಗೆ ಆರ್ಡ್ರ್ ಕೊಡಬೇಕು, ಇಲ್ಲಾಂದರೆ ನಾನು ಇವರು ಇದರಲ್ಲಿ ನಮಗೆ ಸಾಯೋದೇ ಬಾಕಿ ಅದ. ಇದು ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂದಮೇಲೆ ಎಲ್ಲಿ ಹೋಗಬೇಕು? ಈಗ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಎಲ್ಲಿ ಹೋಗಬೇಕು? ನನ್ನ ಜೀವಕ್ಕೆ ಏನಾದರೂ ಆಯಿತು, ನನಗೆ ಮೊದಲೇ ನನ್ನ ಆಪ್ರೇಷನ್ ಆಗಿದೆ, 2 ಲಕ್ಷ ರೂಪಾಯಿ ಹಾಕಿ ದವಾಖಾನೆಯಲ್ಲಿ ಹೊಸ ನನ್ನ ಪೇಷಂಟೇ ಆದರೂ ನನಗೆ ಏನಾದರೂ ಆಯಿತು ಅಂದರೆ ಇವರು ಅಧಿಕಾರಿಗಳೇ ಹೊಣೆಗಾರ. ಇವರು ಬೇರೆಯವರು ಅವರು ಆಫೀಸಲ್ಲಿ ಇದ್ದವರೇ ದುಡ್ಡು ಕೊಡಬೇಕಾಗ್ತವೆ. ಸುಮ್ಮನೆ ಫುಕ್ಸಿಟಿ ಜಾಯ್ನ್ ಯಾರು ಮಾಡ್ತಾರೆ? ನಿಮಗೆ 2 ಲಕ್ಷ 3 ಲಕ್ಷ ಎಷ್ಟು ಕೇಳ್ತವೆ ಅಷ್ಟು ಕೊಡಬೇಕು ಆಗ್ತವೆ. ಸುಮ್ಮನೆ ಫುಕ್ಸಿಟಿ ಇದು ಆಗೋಲ್ಲ. ಸಸ್ಪೆಂಡ್ ಆಗಿದ್ರಿ ಏನು ಕೊಡಲಾರ್ದು ಹಾಗೆ ಜಾಯ್ನ್ ಮಾಡ್ತಾರೆ ಅಂದರೆ ಹಂಗೆ ರೀ. ನೀವು ಪಂತಪ್ರಧಾನ ಆರ್ಡರ್ ತಂದ್ರೂ ಇವರು ಜಾಯ್ನ್ ಮಾಡ್ಕೊಳ್ಳಲ್ಲ. ಆದರೂ DDP ಅಂದರು, ಯಾರು ಬಂದ್ರೂ ಕೋರ್ಟಿಗೆ ನಾನು ಬೆಲೆ ಕೊಡಲ್ಲ. ಕೋರ್ಟ್ದು ನಮ್ಮದು ಏನು ಸಂಬಂಧ ಇಲ್ಲ. ನಮಗೆ ಇದರದು ಇಲಾಖೆ ಪರ್ಮಿಷನ್ನು, ಇಲಾಖೆದವ್ರು ಏನು ಹೇಳ್ತಾರೆ ಅಷ್ಟೇ ಕೇಳ್ತೀನಿ ನಾನು. ಕೋರ್ಟ್ ನನಗೆ ಬೇಕಾಗಿಲ್ಲ. CO ಹೇಳಿದ್ರೂ ನಾನೇ ಮಾಡವ, CO ಹೇಳಿದ್ರೂ ನಾನೇ ಆರ್ಡ್ರ್ ಕೊಡವ. ನಮಗೆ COದು ಅದರದ್ದು ಇದರ ನಮಗೆ ಸಂಬಂಧ ಇಲ್ಲ ಅಂತಿದ್ದಾರೆ. ಈಗ ಲಾಸ್ಟಿಗೆ ಏನು ಮಾಡಬೇಕು? ಎಲ್ಲಿ ಹೋಗಬೇಕು ನಾವು? ನಮಗೆ ಆರ್ಡ್ರ್ ಬೇಕು, ಅದೇ ಶಾಲೆಗೆ ಜಾಯ್ನ್ ಆಗಬೇಕು. ನಮಗೆ ಅವಮಾನ ಬಹಳಷ್ಟು ಆಗಿದೆ, ಹರಾಸ್ಮೆಂಟ್ ಬಹಳಷ್ಟು ಆಗಿದೆ ಮೇಡಮ್. ನಾವು ಹೆಣ್ಮಗಳಾಗಿ ಅವಮಾನ ಆಗಿದೆ. ನಾವು SC ದಲಿತರು ಅಂತ ಬಹಳಷ್ಟು ಅವಮಾನ ಆಗಿದೆ. ಬಹಳಷ್ಟು ನಾವು ಇದು ಸಹಿಸಿದ್ದೀವಿ. ಊರಲ್ಲಿ ನೌಕರಿ ಮಾಡ್ತಾಯಿದ್ದೀವಿ, ಊರಲ್ಲಿ ಜನ ಹೆಂಗೆ ಟಾರ್ಚರ್ ಮಾಡ್ತೇವೆ, ಅದು ನಮಗೆ ಬಹಳಷ್ಟು ಜೀವಕ್ಕೆ ಇದು ಆಗಿದೆ. ಏನಾದರೂ ನಮ್ಮ ಜೀವಕ್ಕೆ ಆಯಿತು ಟೆನ್ಷನ್ ತಗೊಂಡು ಅಂದರೆ ಇವರೆಲ್ಲರೂ ಹೊಣೆಗಾರ. ಸರ್ ಇದು ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಹೋಗಿದ್ದೆವು ನಾವು. ಇವರು ಸರರಿಗೆ CS ಅವರು ಅವರಿಗೆ ಹೇಳಿದ್ದೀವಿ, ಸರ್ ಆರ್ಡರ್ ಕೊಡ್ತಾ ಇಲ್ಲ, ಎಷ್ಟು ಸಸ್ಪೆಂಡ್ ಮಾಡಿ 6 ತಿಂಗಳು ಮುಗೀತು, 6 ತಿಂಗಳಿಗೆ ಸ್ವಲ್ಪ ಕಡಿಮೆ ಇತ್ತು ಹೋಗಿದೆ. ಅವ್ರು ಅಂದರು 3 ತಿಂಗಳು ಮಿನಿಮಮ್, 6 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಇರ್ತವೆ, 6 ತಿಂಗಳು ಆಗೋವರೆಗೂ ಕೊಡ್ತಾರೆ, ಹೋಗಿ ನೀವು ಏನು ಚಿಂತೆ ಮಾಡಬೇಡಿ, ಅವ್ರು ಕೊಡ್ತಾರೆ ಅಂದರು. 6 ತಿಂಗಳು ಆದ್ರೂ ಅವ್ರು ಕೊಟ್ಟಿಲ್ಲ ಅಂದರೆ ಕೊಡ್ತಾರೆ ಇಷ್ಟೇ ಅಂತಾರೆ ಎಲ್ಲರೂ.
ಅದು ಆದೇಶ ಮಾಡಿ ಇಲ್ಲಿ ಬಂದಾಗ ಇಲ್ಲಿ ಆದೇಶ ಪತ್ರ ತೋರಿಸಿದ್ರೆ ಏನಾಗುತ್ತೆ? ಅಲ್ಲ ಅದು ಕೋರ್ಟ್ ಆದೇಶ ಬಂದಮೇಲೆ ಹಾಂ ಈಗ ಹಿಂಗೆ ಯಾರು ಬಂದ್ರೂ ನಾನು ಕೊಡಲ್ಲ. ಅವ್ರು ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟ್ ಆದೇಶನೂ ಬರಲಿ ಅಂದರೆ ಲಾಸ್ಟ್ ಜಜ್ಮೆಂಟ್ ಕಾಪಿ ಜಜ್ಮೆಂಟ್ ಬಂದಾಗ ಅದು ತಂದರೆ ನಿಮ್ಮ ಇಲ್ಲಿ ಬರಬೇಡ್ರಿ, ನಾನೇ ಬರ್ತೀನಿ ಆ ಕಡೆ ಅಂತ ಇದ್ದಾರೆ. 25ಕ್ಕೆ ಬಂದು ಪೂರ್ತಿ ದಿನ ಇಲ್ಲೇ ಕಳೆದೀವಿ. 26ಕ್ಕೆ ಬಂದೀವಿ ಪೂರ್ತಿ ದಿನ. 27ಕ್ಕೆ ದಾರಿಯಲ್ಲಿ ಬಂದೀವಿ ಸರ್. ನಾವು DDP ಆಫೀಸಿಗೆ ಬರ್ತಾಯಿದ್ದೀವಿ. ನೀವು ಇದ್ದೀರಾ ಸರ್? 3ನೇ ದಿನ ಹಿಂಗೆ ಓಡಾಡ್ತಾ ಇದ್ದೀವಿ ಅಂದರೆ ನೀವು ಬರೋದೇ ಬೇಡ, ನೀವು ಆ ಕಡೆ ಹೋಗ್ರಿ, ವಾಪಸ್ ಹೋಗ್ರಿ. ನೀವು ನೋಡಿದ್ರೆ ಹಾಂ ದಪ್ಕಾಗೆ ಇಲ್ಲಿ ಬರ್ತೀನಿ, ಅವ್ರದ್ಗೆ ಬರ್ತೀನಿ, ನಾನು ನಿಮ್ಮ ದಪ್ಕಾಗೆ ಬರ್ತೀನಿ, ನನ್ನ ಕೆಲಸ ಇದೆ ಅಲ್ಲೇ ಇದು ಮಾಡ್ತೀನಲ್ಲ, ಯಾಕೆ ಬರ್ತಾಯಿದ್ರೆ ವಾಪಸ್ ಹೋಗಿ ಅಂತ ವಾಪಸ್ ಹೋಗಿ. ಹ್ಞೂ ಅಲ್ಲಿ ಬರೀ ಇಲ್ಲಿ ಬರೀ ಅಂತ ಇಲ್ಲ, ಅವರು ಒಂದು ಜವಾಬ್ದಾರಿ ವ್ಯಕ್ತಿ. ಇವರು ನಮ್ಮ ಊರಿಗೆ ಬಂದು ಆರ್ಡರ್ ಕೊಡೋದು ಇದು ನಿಯಮಲ್ಲಿ ಬರೆದ್ರೆ ನಿಯಮದ ಹಾಗೆ. ಮತ್ತು ನಾವು ಈ ಕಡೆ ಯಾಕೆ ಬರ್ತಿದ್ದೇವೆ? ಆಫೀಸ್ ಯಾಕೆ ಮಾಡಿದ್ದಾರೆ? ಆಫೀಸಿಗೆ ಬರೋದು ನಮ್ಮ ಸಮಸ್ಯೆ ಹೇಳಿಕೆ ಆಫೀಸ್ ಇದೆ. ನಿಮ್ಮ ಮನೆಗೆ ಬರ್ತೀವಿ, ನೀವು ಊರಿಗೆ ಬರ್ತೀವಿ ಅಂದರೆ ಏನು ಮಾತದು? ಅಲ್ಲಿ ಕೊಡ್ತಾರೆ ಗೌರ್ಮೆಂಟ್ಗೆ ಒಂದು ಜವಾಬ್ದಾರಿ ವ್ಯಕ್ತಿ, ಅಲ್ಲಿ ಬಂದು ನಮಗೆ ಆರ್ಡರ್ ಕೊಡ್ತಾರೆ. ಆದರೂ ನಮ್ಮ ಊರು ಲಾಸ್ಟ್ ಬಾರ್ಡರ್. ಆ ಕಡೆಯಿಂದ ಬರಬೇಕಾದ್ರೆ ನಾವು ಬರುತ್ತಾನ ಇವರು ಇಡೀ ದಿನ ಇಲ್ಲೇ ಕುಂತೀವಿ ಸರ್. ಇಲ್ಲೇ ಅಲ್ಲೇ ಕುಂತು ಬಿಸಿಲಲ್ಲಿ ಕುಂತು ಹೋಗಿದ್ದೀವಿ. ಬರಲ್ಲ ಅಂದರು. ಮಾರನೇ ದಿನ ಬಂದೀವಿ, ಇಲ್ಲ ನಮಗೆ ಕೆಲಸ ಇದೆ, ಬರಲಿಕ್ಕೆ ಆಗಲ್ಲ, ನೀವೇ ಭೇಟಿ ಆಗ್ರಿ ಎಲ್ಲಾದರೂ ಹೊರಗೆ ಅಂದರು. ಹೆಂಗೆ ಭೇಟಿ ಆಗಬೇಕು? ನಾವೇನು ಗಂಡಸು ಮಕ್ಕಳ? ಅವ್ರು ಹಿಂದೆ ಹೋಗಲಿಕ್ಕೆ, ಹಾಂ ಸರ್ ಇಲ್ಲಿ ಬಂದೀವಿ ಅಲ್ಲಿ ಬಂದೀವಿ ಅನ್ಲಿಕ್ಕೆ ನಮಗೂ ಮರ್ಯಾದೆ ಇದೆ. ಇಲ್ಲಿ ಸ್ಟೇ ತರಲಿಕ್ಕೆ ಹೋಗಿದ್ದೆ. 27ಕ್ಕೆ ಸ್ಟೇ ಕೊಟ್ಟಿದ್ದಾರೆ ನಮ್ಮ ಇಲ್ಲಿಂದ ಕೋರ್ಟಿಂದ. ಸ್ಟೇ ಕಾಪಿ ತಂದು ಇವರಿಗೆ ಸರ್ ನನಗೆ ಈಗ ಸ್ಟೇ ಬಂದವೆ, ನಾನು ಅಲ್ಲಿ ಜಾಯ್ನ್ ಆಗ್ತೀನಿ ಸರ್, ಪರ್ಮಿಷನ್ ಕೊಡಿ ನನಗೆ ಶಾಲೆಗೆ ಜಾಯ್ನ್ ಆಗಲಿಕ್ಕೆ ಅಂದರೆ ಆರ್ಡರ್ ಕೊಡಿ ಸರ್ ಅಂದರೆ, ಇಲ್ಲ ನೀವು ವಿಡ್ರಾಲ್ ವಿಡ್ರಾಲ್ ಮಾಡಿದರೆ ನಾನು ಆರ್ಡರ್ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ. ಎಷ್ಟು ಸಲ ಬಂದ್ರೂ ಅದೇ ಅಂದರು, ಎಷ್ಟು ಸಲ ಬಂದ್ರೂ ವಿಡ್ರಾಲ್ ಮಾಡ್ಕೊರಿ, ವಿಡ್ರಾಲೇ ಮಾಡ್ಕೊರಿ, ವಿಡ್ರಾಲ್ ಮಾಡಿದ್ರೇ ಆರ್ಡರ್ ಕೊಡ್ತಿದ್ರಂತ. ಅಲ್ಲಿ ಶಾಲೆಯಲ್ಲಿ ಅವ್ರಿಗೆ ಹೇಳಿ ಇಟ್ಟಿದ್ರು. ಅಲ್ಲಿ CRC ಮತ್ತು ಇವರು ಪ್ರಭಾರಿ ಮುಖ್ಯ ಶಿಕ್ಷಕ, ನೀವು ಶಾಲೆಗೆ ಯಾಕೆ ಬರ್ತೀರಿ, ನಿಮಗೆ ಪೊಲೀಸ್ ಕೇಸ್ ಮಾಡ್ತೀವಿ ಅಂದರೆ ಗೊತ್ತಾಗಲ್ಲ ಮೇಡಮ್, ಸಸ್ಪೆಂಡ್ ಆದಮೇಲೆ ಶಾಲೆ ಕಡೆ ಬರಬಾರ್ದು, ನೀವು ಕೋರ್ಟಿಗೆ ಏನು ದುನಿಯಾದ ಮಾಡಿರ್ಬೋದು, ಆದರೂ ಇಲ್ಲಿ DDP ಆರ್ಡರ್ ಕೊಟ್ಟರೆ ಶಾಲೆಗೆ ಬರಬೇಕು, ನೀವು ಒಂದು ಗುನೆಗಾರ ಅಂತ. CRP ಮತ್ತು ಇವರು CRP ವೆಂಕಟ್ ನಾಗಲ್ಗಿದ್ದೆ ಮತ್ತು ಪ್ರಭಾರಿ ಮುಖ್ಯ ಶಿಕ್ಷಕ ಮೋಹನ್ ದೇವಕತ್ತೆ. ಮಕ್ಕಳ ಮುಂದೆನೇ ಅಂತರು, ಯಾಕಂದರೆ ಮಕ್ಕಳಿಗೆ ಇವರು ಮೇಡಮ್ ರೀ ಏನು ಮಾಡಿದಾರೆ ಅಂದಾಗೆ ಅವಮಾನ. ಆವಾಗಿನ ನಾನು ಶಾಲೆಗೆ ಹೋಗಿಲ್ಲ ಸರ್. ಮಕ್ಕಳ ಮೇಲೆ ಸುಮ್ಮನೆ ಪರಿಣಾಮ ಬೇಡ ಅಂತ ಹೇಳಿ ನಾನು ಶಾಲೆಗೆ ಹೋಗಿಲ್ಲ.